ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯಂತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಹೊರಗಡೆ ಹೊರಟಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಶಾಪಿಂಗ್ ಮಾಡಬೇಕಿತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಶಾಪಿಂಗ್ ಬೇಕಿತ್ತು. ನಾಳೆ ಅವ್ರ ಬರ್ಡೇ ಇತ್ತು. ಸೊ ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ, ಗೊತ್ತಿಲ್ಲ ಇನ್ನೂ ಯಾವ ಸ್ಪೆಸಿಫಿಕ್ ಪ್ಲೇಸ್ ಅಂತ ಫಿಕ್ಸ್ ಆಗಿಲ್ಲ. ಸೊ ನೋಡುವ, ಹೋಗ್ತಾ ಒಂದೆರಡು ಮೈಂಡಲ್ಲಿದೆ. ಅದು ಎರಡು ನೋಡಿಕೊಂಡು ಏನು ಶಾಪ್ ಮಾಡ್ತಾರೆ ನಮ್ಮ ಮನೆಯವ್ರಿಗೆ. ಆ್ಯಕ್ಚುಲಿ ಶಾಪಿಂಗ್ನ ಯುನೋ ಫೈನಲ್ ಸೆಲೆಕ್ಷನ್ ಮಾಡಿಸೋದು ತುಂಬ ಕಷ್ಟ ನಮಗೆ. ಸ್ಪೆಷಲಿ ಎಂಗೇಜ್ಮೆಂಟ್ ಟೈಮಲ್ಲಿ, ಮದುವೆ ಟೈಮಲ್ಲಿ ಅವರಿಗೆ ಸೆಲೆಕ್ಷನ್ ಅನ್ನುವಂಥದ್ದು ಒಂದು ಪೂರ್ತಿ ದಿವಸ ತೊಗೊಂಡಿದೆ ಒಂದು ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಯೂಶಲಿ ಅವರಿಗೆ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ ಅವರಿಗೆ. ಸೊ ಹಾಗಾಗಿ ಅರೌಂಡ್ 2 o'clock ಆಗಿದೆ. ಹೊರಟಿದ್ದೀವಿ. ನೋಡುವ ಏನು ಸೆಲೆಕ್ಟ್ ಮಾಡ್ತಾರೆ ಅಂತ. ಹಾಗೆ ಸೈಕಲ್ ಗ್ಯಾಪಲ್ಲಿ ನಾನು ಭೈರವನ್ ಒಂದೊಂದು ಡ್ರೆಸ್ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೆಂಗೂ ಹಬ್ಬ ಕೂಡ ಬಂತಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಸೀರಿಯಲ್ ಆಗಿ ಬರ್ತಾ ಇದೆ. ಇನ್ಮೇಲೆ ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಸೆಟ್ ಆಗೋ ಥರ ಒಂದು ತೊಗೊಂಬರೋಣ. ಡೋಂಟ್ ಡೂ ದ್ಯಾಟ್. ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ವಿ. ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆನ್ಲೈನಲ್ಲಿ ಕೂಡ ಒಂದು ಸ್ವಲ್ಪ ಐಟಮ್ಸ್, ಅವರಿಗೆ ಗಿಫ್ಟ್ ಐಟಮ್ಸ್ ಅಂತ ಬುಕ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಬರುತ್ತೆ ಅದೆಲ್ಲನೂ. ಸೊ ಅವ್ರು ಬರಬೇಕಾದಾಗ ಗಿಫ್ಟ್ ನೋಡ್ಬಿಡ್ತಾರಲ್ವಾ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋದ್ರೆ ವಾಪಸ್ ಬರೋಷ್ಟೊತ್ತಿಗೆ ಎಲ್ಲ ಗಿಫ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗೆ ಫ್ಲಾಪ್ ಆಗುತ್ತಾ ಏನಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ 2 ದಿವಸದಿಂದ ನನ್ನ ಫೋನ್ನ ಕದ್ದು ಮುಚ್ಚಿ ಇಟ್ಕೊಂಡೇ ಓಡಾಡ್ತಾ ಇದ್ದೀನಿ, ಅವ್ರು ನನ್ನ ಆರ್ಡರ್ಸ್ ಹೋಗಿ ನೋಡ್ದಲ್ಲಿ ಇರಲಿ ಅಂತ. ಸೊ ಲೆಟ್ಸ್ ಸಿ ಹೇಗೋಗುತ್ತೆ ಅವರ ಬರ್ಡೇ. ಐ ಹೋಪ್ ಆಲ್ ಹಿಸ್ ವಿಶಸ್ ಕಮ್ ಟ್ರೂ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲಿ ಪಪ್ಪ ಇನ್ನೂ ಬರಲಿಲ್ವಲ್ಲ, ನಾವೇ ಹೋಗ್ಬಿಡೋಣ ಮತ್ತೆ ವೆಯ್ಟ್ ಮಾಡೋಣ. ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡೋಣ. ನಮ್ಮ ಮನೆಯವ್ರದ್ದೇ ಲೇಟು, ಅದೇ ಅಂತ ಇರ್ತೀನಿ. ನಾನೇ ಬೇಗ ರೆಡಿಯಾಗಿರ್ತೀನಿ, ನೀವೇ ಲೇಟು ಅಂತ. ಇಟ್ಸ್ ದಿ ಸೇಮ್ ಟುಡೇ ಆಲ್ಸೋ. ಓಕೆ, ಸಿಗುವ ಮತ್ತೆ ಅಂಗಡಿಲಿ. ಶಾಪಿಂಗ್ ಹೋಗೋ ಮುಂಚೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಈವೆಂಟ್ಸ್ನ ಆರ್ಗನೈಸ್ ಮಾಡಿದರು, ಸ್ಪೋರ್ಟ್ಸು ಮತ್ತು ಫುಡ್ ಸ್ಟಾಲ್ ಎಲ್ಲನೂ. ಬೆಳಗ್ಗೆ ಎಲ್ಲ ಗೇಮ್ಸು, ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲನೂ ಸ್ಟಾರ್ಟ್ ಮಾಡಿದರು. ಸೊ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಬಿಟ್ಟು ಆಮೇಲೆ ನಾವು ಹೊರಟಿದ್ದಂಥದ್ದು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ರೀತಿ ಎಲ್ಲರೂ ಸೇರ್ಕೊಂಡು ಆಟ ಆಡೋದು, ಈವೆಂಟ್ಸ್ನ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಇದು ಯಾಕೆ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, August 15th ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅವತ್ತು ಮಕ್ಕಳೆಲ್ಲ ಸಿಗೋದಿಲ್ಲ ಮತ್ತು ಎಲ್ಲರಿಗೂ ಅವ್ರವ್ರ ಪ್ಲ್ಯಾನ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂತ ಅದ್ರದ್ದು ಹಿಂದಿನ ಸ್ಯಾಟರ್ಡೇನೇ ಇದನ್ನು ಮಾಡ್ಕೊಳ್ಳಿ. ಸಂಡೇ ಯೂಶ್ವಲಿ ಸಂಡೇ ಮಾಡಿದರು ಇದನ್ನು ಆರ್ಗನೈಸು. ಸೊ ಚೆನ್ನಾಗಿತ್ತು. ಮಕ್ಕಳು ಎಂಜಾಯ್ ಮಾಡಿದ್ರು, ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಯೂಶ್ವಲಿ ಎಲ್ಲರಿಗೂ ಆಫೀಸು ಮನೆ ಕೆಲಸ ಮಾಡಿಕೊಂಡು ಸಿಕ್ಕಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಈ ರೀತಿ ಈವೆಂಟ್ಸ್ ಮಾಡಿದಾಗ ಎಂಜಾಯ್ ಮಾಡ್ತೀವಿ. ನಾನು ಆಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಕ್ಕೆ ಮುಂಚೆ ಲೆಮನ್ ಆ್ಯಂಡ್ ಸ್ಪೂನ್ ರೇಸ್ ಕೂಡ ಇತ್ತು. ನಾನು ಹೋಗೋದು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ, ಭೈರವ್ನ ಕಳಿಸಿದ್ದೆ. ಅವನು ಅಷ್ಟೇ ಡ್ರಾಯಿಂಗ್ ಮಿಸ್ ಆಗೋಯ್ತು, ಅವನು ಲೇಟಾಗಿ ಹೋದ ಅಂಥೇಳಿ. ಸೊ ಇಟ್ ವಾಸ್ ವೆರಿ ನೈಸ್, ಖುಷಿ ಆಯಿತು ಎಲ್ಲರ ಜೊತೆ ಆಟ ಆಡಿ. ಆ್ಯಕ್ಚುಲಿ ಈ ರೀತಿ ಅಪಾರ್ಟ್ಮೆಂಟಲ್ಲಿ ಇರೋದ್ರಲ್ಲಿ ಈ ಥರ ಒಂದು ಕಲ್ಚರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಒಂಥರ ಲೇಡೀಸ್ ಟೀಮ್ ಅಂತ ಒಂದು ಆಗುತ್ತೆ. ಚೆನ್ನಾಗಿರುತ್ತೆ. ಎಲ್ಲ ಹಬ್ಬಗಳಲ್ಲೆಲ್ಲ ಸೆಲೆಬ್ರೇಟ್ ಮಾಡೋದು, ಒಟ್ಟಿಗೆ ರೆಡಿ ಆಗೋದು, ಹೋಗೋದು. ಅದ್ರಲ್ಲಿ ನಾನು ಸ್ವಲ್ಪ ಕಮ್ಮಿನೇ, ಅಷ್ಟು ಯಾರ ಮನೆಗೂ ಹೋಗಿ ತುಂಬ ಕ್ಲೋಸ್ ಆಗಿಲ್ಲ. ಅದರಲ್ಲಿ ಒಬ್ಬರು ಇದ್ದರು, ಬಟ್ ಅವರು ಈಗ ಮನೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಲೋನ್ಲಿ ಥರನೇ ಫೀಲ್ ಆಗ್ತಿದೆ ನನಗೆ. ಬಟ್ ನನಗೆ ಕಂಪ್ಲೀಟ್ ಡೇ ಆಕ್ಯುಪೈಡ್ ಆಗೋಗ್ಬಿಟ್ಟಿರ್ತೀನಿ ನಾನು, ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್. ಅದಾದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿದರೆ ಸಾಕು ಅನಿಸ್ತಾ ಇರುತ್ತೆ. ಸೊ ಅದ್ರ ಮಧ್ಯೆ ಈ ರೀತಿ ಒಂದು ಸಣ್ಣ ಪುಟ್ಟ ಈವೆಂಟ್ ಮಾಡೋದ್ರಿಂದ ನಮಗೂ ಖುಷಿ ಅನಿಸುತ್ತೆ. ಲೈಕ್ ಒಂಥರ ಪಾರ್ಟಿಸಿಪೇಷನ್ನು, ಖುಷಿ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 5-6 ಜನದ ತನಕ ಇದ್ದೆ ನಾನು ಮ್ಯೂಸಿಕಲ್ ಚೇರಲ್ಲಿ. ಆಮೇಲೆ ಲಾಸ್ಟಲ್ಲಿ ಮಿಸ್ ಆಗಿತ್ತು. ದಟ್ಸ್ ಓಕೆ, ಇಟ್ಸ್ ಕಂಪ್ಲೀಟ್ಲಿ ಅ ಲಕ್ ಗೇಮ್ ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗುತ್ತೋ ಅಲ್ಲಿ ಕೂತ್ಬಿಡಬೇಕು. ಸೊ ಐ ಥಿಂಕ್ ಲಾಸ್ಟ್ 4 ನಾನು ಔಟ್ ಆಗ್ತೀನಿ. ಈಗ ಜಸ್ಟ್ 3 ಚೇರ್ಸ್ ಇದೆ. ಸೊ ಎಸ್, ನೋಡುವ.
ನೋಡಿ ಹೇಗಿರುತ್ತೆ ಅಂತ. ಲಾಸ್ಟಲ್ಲಿ ಇನ್ನೇನು ನಾನು ಮುಂದೆ ಬರಬೇಕು ಅಷ್ಟೊತ್ತಿಗೆ ಬಂದು ಕೂತ್ಬಿಡ್ತಾರೆ ಆ್ಯಂಡ್ ಹಾಗಾಗಿ ಮಿಸ್ ಆಗುತ್ತೆ ನನಗದು. ಸೊ ಎಸ್, ಜಸ್ಟ್ ಲಾಸ್ಟ್ ಒನ್ ಮಿಸ್ಸು. ಇಲ್ಲಿ ಫೋರಮ್ ಮಾಲಿಗೆ ಬಂದ್ವಿ. ಫುಲ್ಲು ಏನಾಗಿದೆ ಅಂದರೆ ಕಾರ್ಸ್ಗಳು ಪಾರ್ಕಿಂಗೇ ಸಿಗ್ತಾ ಇಲ್ಲ. ಸೊ ಫೈನಲ್ G05 ಎಲ್ಲೋ ಪಾರ್ಕ್ ಮಾಡಿ ಮೇಲೆ ಬಂದು ಪಾರ್ಕ್ ಮಾಡಿ ಈಗ ಒಳಗೆ ಹೋಗ್ತಾ ಇದ್ದೀವಿ. ಹಿಂಗೆ ನೋಡ್ಕೊಂಡ್ರೆ 2 ವೀಲರಲ್ಲಿ ಬರೋದು ಜಾಸ್ತಿ ಅನ್ಸ್ಬಿಡತ್ತೆ. 2 ವೀಲರ್ ಇಸ್ ಮಚ್ ಬೇಗ ಹೋಗ್ಬೋದು. ಎಲ್ಲಾದರೂ ಆಚೆ ಕಡೆನೇ ಹಾಕೊಂಡ್ಬಿಟ್ಟು ಎಕ್ಸಿಟ್ ತೊಗೊಂಡು ಹೋಗ್ಬೋದು. ಇಲ್ಲಿ ನಿಲ್ಸಕ್ಕೇನೆ ತೊಗೊಂಡು ಹೋಗೋಕ್ಕೇನೆ ನಮಗೆ 1 hour ಹತ್ತಿರ ಆಗೋಗುತ್ತೆ. ಹಾಂ, ಶಾಪಿಂಗ್ So let's jump. 1, 3, 2, 1, yeah. Lifestyle. ಏನ್ ಬೇಕೋ ಇಲ್ಲ ನೋಡೋಣ, ನಡೀವಿ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಜೋರು ಮಳೆ ಶುರುವಾಗ್ಬಿಡ್ತು. ಇನ್ನೇನು ಮನೆ ದಾರಿ ಇನ್ನೊಂದು 10 ನಿಮಿಷ ಇದೆ ಅನ್ನಂಗೆ. ಸಿಕ್ಕಾಬಟ್ಟೆ ಜೋರು ಮಳೆ. ಫುಲ್ ಒಂದು 5 ನಿಮಿಷಕ್ಕೇ ಫುಲ್ ಫಾಗ್ ಕಟ್ಬಿಡ್ತು. ಸೊ ಆ ರೇಂಜಿಗೆ ಮಳೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಳೆ ಬಂದಾಗಂತೂ ನನಗೆ ಆ ಮಣ್ಣಿನ ಸ್ಮೆಲ್ಲು ತುಂಬ ಇಷ್ಟ ಆಗುತ್ತೆ. ಸೊ ಗೊತ್ತಿಲ್ಲ, ಆಲ್ಮೋಸ್ಟ್ ಮಳೆ ಹೇಗೆ ಅಂದರೆ ಬೆಳಗ್ಗೆಲ್ಲ ಬಿಸಿಲಿರುತ್ತೆ, ಸಂಜೆ ಆಗ್ತಿದ್ದಂಗೆ ಮಳೆ ಬರೋಕ್ಕೆ ಶುರುವಾಗಿದೆ. ಸೊ ಕಂಟಿನ್ಯೂಸ್ ಆಗಿ ಒಂದು 2-3 ದಿವಸದಿಂದ ಜೋರು ಮಳೆ ಇತ್ತು ಅಂತಲೇ ಹೇಳ್ಬೋದು. ಸೊ ಈ ಮಳೆಯಲ್ಲಿ ನನಗೆ ಲಾಂಗ್ ಡ್ರೈವ್ ಹೋಗೋಕ್ಕೆ ಇಷ್ಟ. ಬಟ್ ಆದರೆ ಭೈರವ್ನ ಕರ್ಕೊಂಡು ಎಲ್ಲೂ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ನನಗಂತೂ. ಸ್ಪೆಷಲಿ ಮಕ್ಕಳು ಆದಮೇಲಿಂದ ಎಲ್ಗೆ ಹೋಗೋದಕ್ಕೂ ನನಗೊಂಥರ ಹಿಂಜರಿಕೆ. ಅವ್ರನ್ನ ಕರ್ಕೊಂಡು ಅವ್ರದ್ದೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಹೋಗೋ ಬದಲು ಸುಮ್ಮನೆ ಮನೇಲಿ ಇದ್ದು ಬಿಡೋದು ವಾಸಿ ಅಂತ ನನಗೆ ಎಷ್ಟೋ ಸತಿ ಅನಿಸಿ ಫುಲ್ ಬೇಜಾರು, ದುಃಖ, ಅಳು ಕೂಡ ಆಗುತ್ತೆ ಎಷ್ಟೋ ಸತಿ. ಬಟ್ ಈಗೀಗ ಭೈರವ್ ಒಂದು ಸ್ವಲ್ಪ ಓಕೆ. ಬಟ್ ಒಂದೊಂದು ಸತಿ ಹಟ್ಟಕ್ಕೆ ಹಿಡಿದುಬಿಟ್ಟ ಅಂತಂದರೆ ಅಷ್ಟು ಬೇಜಾರು ಮಾಡಿಸ್ಬಿಡ್ತಾನೆ. ಅಲ್ಲಿಂದ ವಾಪಸ್ ಬಂದ್ವಿ. ಆ್ಯಕ್ಚುಲಿ ಭೈರವ್ ತುಂಬ ಗಲಾಟೆ ಮಾಡೋಕ್ಕೆ ಶುರು ಮಾಡ್ದ. ಹಾಗಾಗಿ ನಮಗೇನೂ ನೋಡೋಕ್ಕಾಗಲಿಲ್ಲ. ಹೋಗಿ ಒಂದು 15 ನಿಮಿಷ, 1/2 hour ಮ್ಯಾಕ್ಸ್ ಟು ಮ್ಯಾಕ್ಸ್ ತುಂಬ ಹಠ ಮಾಡೋಕ್ಕೆ ಶುರು ಮಾಡ್ದ. ನನಗೆ ಅದು ಬೇಕು, ಇದು ಬೇಕು, ಐಸ್ ಕ್ರೀಮ್ ಬೇಕು. ಸೊ ನಮಗೊಂಥರ ತುಂಬ ಇರಿಟೇಟ್ ಆಗೋಯ್ತು ನನಗೂ ನಮ್ಮ ಮನೆಯವ್ರಿಗೂ. ಸರಿ ಆಯಿತು, ಹೋಗೋಣ, ಇನ್ನೊಂದು ದಿವಸ ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆ್ಯಂಡ್ ಗುಡ್ ದ್ಯಾಟ್ ನಾನೇನು ಬುಕ್ ಮಾಡಿದ್ದೆ ಅದೆಲ್ಲ ಒಟ್ಟಿಗೆ ಬಂತು ಒಂದೇ ಸಮ. ಸೊ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಫುಡ್ ಸ್ಟಾಲ್ ಹಾಕಿದ್ದಾರೆ. ಸೊ ಅಲ್ಲಿ ಭೈರವ್ ಏನೋ ಬೇಕು ಅಂತ ಹೇಳ್ತಿದ್ದ, ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅಚ್ಚುನು ಬಂದಿದ್ದಾನೆ. ಹಾಯ್ ಅಚ್ಚು, ಹಾಯ್. ಸೊ ತಿನ್ಕೊಂಡು ಆಮೇಲೆ ಮನೆಗೆ ಹೋದ್ಮೇಲೆ ಅದೊಂಚೂರು ಗಿಫ್ಟ್ ರ್ಯಾಪ್ ಮಾಡಬೇಕು. ಗೊತ್ತಿಲ್ಲ ನನ್ನ ಮಕ್ಕಳು ಬಿಡ್ತಾರಾ ಏನು ಮಾಡೋಕ್ಕೆ ಅಂತ. ಬಟ್ ಅಂದ್ಕೊಂಡಿದ್ದೀನಿ ಗಿಫ್ಟ್ ರ್ಯಾಪ್ ಮಾಡಿ ಒಂದೊಂದೇ ತೆಗೆದು ನೋಡಿದಾಗ ಅವ್ರ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂತ ನೋಡುವ ಅಂತ. ಸೊ ಏನೇನೋ ಗಿಫ್ಟ್ ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ನೋಡುವ, ಬುಕ್ ಮಾಡಿರೋದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಹೇಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೀನಿ. ಸೊ ಲೆಟ್ ಮಿ ಸಿ, ಐ ಹೋಪ್ ಹಿ ಲೈಕ್ಸ್ ಇಟ್. ಎಸ್, ಬಂತು. ಸ್ಟಾಲ್ ಹತ್ರ ಹೋಗ್ತಾ ಇದ್ದೀವಿ. ನೀನು 2 ನಿಮಿಷ. You liked it? Can I taste it? So tiramisu. ಸೊ ಬೆಳಿಗ್ಗೆ ಎಲ್ಲ ಗೇಮ್ ಆಡಿಸಿದ್ರಲ್ವ, ಹಾಗಾಗಿ ಸಂಜೆ
ಫುಡ್ ಸ್ಟಾಲ್ಸ್ ಅಂತ ಹೇಳಿ ಮಾಡಿದರು. ಸೊ ಮನೆಯಲ್ಲಿ ಮಾಡ್ಕೊಂಬರೋವಂಥ ಐಟಮ್ಸ್ನ ಈ ರೀತಿ ಅವ್ರದ್ದೇ ಆದಂಥ ಪುಟ್ಟದಾಗಿ ಒಂದು ಸೆಟಪ್ ಮಾಡಿ ಅಪಾರ್ಟ್ಮೆಂಟಲ್ಲಿರೋರು ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ಇದೊಂಥರ ಕಲ್ಚರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲರೂ ಒಂದು ಗೆಟ್ ಟುಗೆದರ್ ಆಗೋದಕ್ಕೆ ತುಂಬಾ ಒಂದೊಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಗಿರ್ಮಿಟ್ಟು. ಸೊ ಇದು ತುಂಬ ಫೇಮಸ್ಸು ನಾರ್ತ್ ಕರ್ನಾಟಕ ಸೈಡು. ಸೊ ನಾರ್ತ್ ಕರ್ನಾಟಕದವರೇ ಒಬ್ಬರು ಇದ್ದವರು ಅಪಾರ್ಟ್ಮೆಂಟಲ್ಲಿ, ಅವ್ರು ಮಾಡ್ಕೊಂಡು ಬಂದಿದ್ರು. ತುಂಬಾ ಟೇಸ್ಟಿಯಾಗಿ ಇತ್ತು. ಆ್ಯಂಡ್ ಮ್ಯೂಸಿಕ್ ಎಲ್ಲ ಹಾಕಿದ್ದರಿಂದ ಅಚ್ಚುಗೂ ಕೂಡ. ಸೊ ನಾವು ಸ್ಟಾಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ರೂಮಲ್ಲಿ ಇದ್ದಾರೆ. ಅವ್ರ ಮುಂದೆನೇ ನಾನು ಈ ರ್ಯಾಪಿಂಗ್ ಕವರ್ ತೊಗೊಂಡು ಬಂದೆ. ಸೊ ಆಬ್ವಿಯಸ್ಲಿ ಅವರಿಗೆ ಗೊತ್ತಿದೆ ಏನೋ ಮಾಡ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ 3 ಗಿಫ್ಟ್ ಪ್ಯಾಕ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಪ್ಯಾಕಿಂಗಿಗೆ ಭೈರವ್ ಹೆಲ್ಪ್ ಮಾಡ್ತಾನೆ. ಸೊ ಇದು ಭೈರವ್ ಪುಟಾಣಿ ಹಾರ್ಟ್ ಹಾಕಿ ಕೊಟ್ಟಿದ್ದಾನೆ, ಅವ್ನು ಕೊಡ್ತಾ ಇದ್ದೆ. ಸೊ ಇದು ಕೂಡ ಪ್ಯಾಕ್ ಆಗಿದೆ. ಆ್ಯಂಡ್ ಯಾಕೆ ರ್ಯಾಪ್ ಮಾಡ್ತಾ ಇದೀನಿ ಅಂದರೆ ಸುಮ್ಮನೆ ಅವ್ರಿಗೊಂದು ಗೆಸ್ಸಿಂಗ್ ಗೇಮ್ ಥರ ಆಡಿಸ್ಬಿಟ್ಟು ಆಮೇಲೆ ಕೊಡೋಣ ಅಂತ ಅಂದ್ಕೊಂಡು ಸೊ ಎಲ್ಲಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಅದು ಜಾಸ್ತಿ ಇರುತ್ತೆ, ಗಿಫ್ಟ್ ಓಪನ್ ಮಾಡಬೇಕು, ನೋಡಬೇಕು ಏನಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಗಂಡ್ಮಕ್ಳಿಗೆ ಅಷ್ಟೊಂದು ಎಕ್ಸೈಟ್ ಆಗುತ್ತೆ ಅದು ಅಂತ. ಬಟ್ ಏನೋ ನಮಗೊಂಥರ ಖುಷಿ ಅದು. ಸೊ ಹೆಣ್ಮಕ್ಳಿಗೆ ಅದೊಂದು ಖುಷಿ ಇರುತ್ತೆ, ಗಿಫ್ಟ್ ಓಪನ್ ಮಾಡ್ಬೇಕಾದಾಗ ಅದೊಂದು ಫೀಲು, ಸ್ಪೆಷಲ್ ಫೀಲ್ ಎಲ್ಲ ಇರುತ್ತೆ ಹೆಣ್ಮಕ್ಳಿಗೆ. ಗಂಡ್ಮಕ್ಳಿಗೆ ಮೋಸ್ಟ್ಲಿ ಇರಲ್ಲ ಅಂತ ನನಗೆ ಅನ್ಸುತ್ತೆ, ಗೊತ್ತಿಲ್ಲ. ಬಿಕಾಸ್ ನಮ್ಮನೇಲಿ ತುಂಬ ಎಕ್ಸ್ಪ್ರೆಸಿವ್ ಇಲ್ಲ. ಕೊಟ್ರೆ ಹೌದಾ ಓಕೆ ಚಿನಿ ಅಂತಾರೆ ಅಷ್ಟೇ. ಸೊ ಐ ಆಮ್ ನಾಟ್ ವೆರಿ ಶೋರ್ ಹೇಗೆ ಮಾಡ್ತಾರೆ ಗಂಡ್ಮಕ್ಳು ಅಂತ. ಸೊ ಬಟ್ ಸ್ಟಿಲ್ ಹೆಣ್ಮಕ್ಳಿಗೆ ನಮಗೆ ವಿ ವಾಂಟ್ ಟು ಮೇಕ್ ದ ಡೇ ಆಲ್ವೇಸ್ ಸ್ಪೆಷಲ್ ಅನ್ನೋದು. ಐ ಆಲ್ವೇಸ್ ಲೈಕ್ ಡೂಯಿಂಗ್ ದಟ್. ನನಗೆ ಸರ್ಪ್ರೈಸಸ್ ಕೊಡೋದು ಮತ್ತು ಟು ಮೇಕ್ ದಮ್ ಫೀಲ್ ಸ್ಪೆಷಲ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ putting this efforts. ಎಸ್, ಇದು ಒಂದು ಲಾಸ್ಟ್ ಪ್ಯಾಕಿಂಗು. ಸೊ ಇದೊಂದು ಪ್ಯಾಕಿಂಗ್ ಆಯಿತು ಅಂದರೆ ಎಲ್ಲ ಮುಗಿತು. ಸೊ ಟೈಮ್ 10 10 o'clock ಏನೋ ಆಗ್ತಾ ಬರ್ತಾರೆ. ಎಲ್ಲ ಮಲಗಿಬಿಟ್ಟಿದ್ದೀವಿ. ನಮ್ಮ ಮನೆಯವ್ರಿಗೆ ಗಿಫ್ಟೇ ಕೊಡೋಕ್ಕಾಗಿಲ್ಲ, ಅವರು ಮಲಗಿಬಿಟ್ಟಿದ್ರು. ಸೊ ಈಗ ಬೆಳಗ್ಗೆನೇ ಎದ್ದು ಭೈರವ್ ಗಿಫ್ಟ್ ಎತ್ಕೊಂಡು ರೆಡಿ ಆಗಿದ್ದಾನೆ. ಸೊ ನಾನು ಈ ಥರ ಬರ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಗಿಫ್ಟ್. ಇದು ಆ್ಯಕ್ಚುಲಿ ಸ್ವಲ್ಪ ಸರಿ ಬರಲಿಲ್ಲ. ಆ್ಯಂಡ್ ಇದೇನೋ ಮಾಡೋಕ್ಕೆ ಹೋದೆ, ಹಿಂಗಾಯಿತು. ಓಕೆ ಓಕೆ ಹೋಲ್ಡ್ ದಿಸ್. ಈಗ ಕೊಡುವ. ಚಿನ್ನಿ 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 Give it to my papu. ತಗೋ ಇದು ತಗೋ. ಏನೋ ಬರ್ತಿದ್ದಾರೆ, ಒಬ್ಬ ಏನೇನೋ ಬರ್ತಿದ್ದಾನೆ. ಅಣ್ಣ ಲವ್ ಯು ಹಾಕಿದ್ದಾನೆ, ಲವ್ ಯು. ಇಲ್ಲಿ ಯಪ್ಪ. ಅಪ್ಪ ಕಣ್ಣು ಮುಚ್ಕೋ. ಅಪ್ಪ ನೀವು ಕಣ್ಣು ಮುಚ್ಕೊಳ್ಳಿ. ಓಪನ್ ಮಾಡಿ. ಈಗ ಓಪನ್ ಮಾಡಿ. ಎರಡು So many gifts. Thank you, mommy. Thank you. Thank you. ಹ್ಯಾಪಿ ಬರ್ಡೇ ಪಪ್ಪ. ಏನ್ ಬೇಕು ನಿಮ್ಗೆ? ನೀವೇ ವ್ಲಾಗ್ ಮಾಡ್ತೀಯಾ? ತಗೋ ನೀವೇ ವ್ಲಾಗ್ ಮಾಡು. ತಗೋ. They love you. Love you. The most. Thank you.
Loving me, I'm truly lucky to have you now. Oh my God. I'm always done. Love you again and again and again. Thank you, Chinny. Thank you, Chinny. Happy birthday to my amazing husband. You are my strength, happiness, and forever. Thank you for being the most confident and most caring sweetheart. Love you. Thank you. Thank you. Gini Oh, Appa. Happy birthday, Appa. You're my superhero and my best friend. Thank you for always loving me. Feeling for me, making me smile. I'm also lucky to have you as a papa. Papa. I love to play with you, sleep with you. You're always with me and love me unconditionally. Me and Achu, make you proud of this. Thank you, Papa. For giving everything. Love you more, Papa. Love you, love you, love you, love you. ಎಲ್ಲ ಕೊಟ್ವಿ ಅಂತ. Oh, thank you, Kanda. Thank you, Kanda. Love you, Kanda. Love you, Kanda. Love you, Kanda. You gave me chocos. ಚೋಕೋಸ್. Correct. ಹೇಳಲ್ಲ ಹೇಳಿದ್ರೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಕೊಡೋ ಬರ್ದಲ್ಲಿ ಹಾಲು ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗಿದ್ದೀನಿ. ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ತುಂಬ ದಿವಸದಿಂದ ಏನದು ಪೈನಾಪಲ್ ಕೇಸರಿ ಬಾತ್ ಕೇಳ್ತಾಯಿದ್ರು. ಸೊ ಅದಕ್ಕೆ ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೀನಿ. ಉಪ್ಪಿಟ್ಟು ಕೇಸರಿ ಬಾತ್ ಇವತ್ತಿನ ರೆಸಿಪಿ. ಸೊ ಬನ್ನಿ. Shall I open? Really? Shall I open, Bhairav? Really? Really? Yes. Really? Woo. Oh my God, same thing. ಯಾ And then we lost this. ಕತ್ರಿ ಕೊಡು, ಕತ್ರಿ ಕೊಡು. ಓಹ್, ಯಾರ ಜೊತೆ ಮಾತಾಡ್ತಾ ಇದೆಯಾ? ಯಾರ ಜೊತೆ ಮಾತಾಡ್ತಾ ಇದೆಯಾ? ಯಾರ ಜೊತೆ? ಅಯ್ಯೋ ಕೃಷ್ಣ. ಹಾಂ, ಕೊಟ್ಟೆ. Shirt or t-shirt? No, ಶರ್ಟ್ ಆರ್ ಟಿ ಶರ್ಟ್? ಏ ಕತ್ರಿ ತಗೊಂಬಂದು ಹಿಂದೆ ಕಡೆ ಚುಚ್ತಾ ಇದ್ದೇನೆ. ಏಯ್, ಚುಚ್ತಾ ಇದೆಯಾ ನಂಗೆ ಕತ್ರಿ ತಗೊಂಬಂದು? ಏಯ್, ನೋ ನೋ ನೋ. ಯಾರು ನಿಂತ್ಕೊಂಡಿರೋ Thank you. ಏಯ್, ಲೇ ನೋಡಕ್ಕಾದ್ರೂ ಬಿಡು, ಚುಚ್ಚಬೇಡ. Hey, isko Bhairav hatra. Like that? Thank you. Shall I open and see? Yes, please. I think the size is bigger one, I guess. No, I think it should fit you. This is Bhairav's favorite color, pink, purple color. Purple color. ದೊಡ್ಡದಾಗತ್ತಾ? ನಿನ್ನೆ ಏನೋ ಮಾತಾಡಬೇಕಾದಾಗ ನನ್ನ ನೇಲ್ಸಲ್ಲಿ ಗಿರಬಿಟ್ಟಿದ್ದೀನಿ. Adunu. That's also a gift. ಅಮ್ಮ, ಲೈಟಿಂಗ್ ಸರ್ ಆನ್ ಮಾಡಿ ಸರ್, ಸ್ವಲ್ಪ ಆನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಸೋನಿಕ್ ಥರ ಓಡ್ ಬರ್ತಾರೆ ನೋಡಿ. ಗೆಸ್ 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 ಗೆಸ್. ಅಯ್ಯೋ, ನೋಡ್ಬಿಟ್ಯಾ? Watch. Thank you, Bhairav. Thank you, Mummy. Oops. Oopsie bomb. Oops. Oopsie bomb. ಹೌ ಇಸ್ ಇಟ್? ಅಟ್ ಲೀಸ್ಟ್ ಓಪನ್ ಅಂಡ್ ಸಿ. ನೋ ಎಕ್ಸೈಟ್ಮೆಂಟು. ನೋಡ್ತಿ ಅಲ್ವಾ, ಮತ್ತೆ ನೋಡೋಣ ಆಮೇಲೆ. ಕೈ ಮೇಲೆ ಹಾಕೊಂಡು ನೋಡಿ ಹೌ ಇಟ್ ಲುಕ್ಸ್.
ಫಾರ್ಮಲ್ ಶರ್ಟ್ಗೆಲ್ಲ ಆಫೀಸ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಐ ಪ್ಲ್ಯಾನ್ ದಿಸ್. First, you need to get this. That's why only I am keeping back. ವಾವ್, ನೈಸ್ ಅಲ್ಲ ಬೈರ? We will go party now. We will go party now that time. We will go now party. We will go now party. So the final one, most expected one is here. So ನೋಡುವ. ಚಿನಿ, ಇದು ಏನಿದೆ ಅಂತ ಗೆಸ್ ಮಾಡು ಇದರಲ್ಲಿ. You need to guess. Only then he will give you. Okay? No. ಫಾಸ್ಟ್. ಗೊತ್ತಿಲ್ಲ. ಇಷ್ಟೊಂದು ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ. You need to guess. Clue. No. ಕ್ಲೂ ಕೊಡು. W. Watch. ಈ ತರ ಕ್ಲೂ ಯಾವನ್ ಕೊಡ್ತಾನೋ? ಲೈ Watch. ಡಬ್ಲ್ಯೂ ಅಂತ ಹೇಳ್ತಾರಾ? ಡೈರೆಕ್ಟ್ ಆಗಿ ಪಪ್ಪಂಗೆ ಗೊತ್ತಾಗಲ್ವಾ? Watch. ಕೊಡು ಆಯ್ತು. ಹಿ ವಾಸ್ ಬ್ಲ್ಯಾಂಕ್. ಹೇಳ್ಬಿಟ್ನಾ ಇವನು ಅಂತ. Why? I can watch. ಕೊಡ್ತೀನಿ ಗಂಧ. ಬೇಗ. ಅಮ್ಮ ಗೀಬರೆ ಸಾಲದು ಅಂತ ಮಗ ಬೇರೆ ಬಂದವ್ನು ಈ ಗೀಬಕ್ಕೆ. ತಗೊಳ. ಅಯ್ಯೋ, ಅಪ್ಪಡ. ಅಪ್ಪ ನೋಡ್ಬೇಕಿರೋ. Which color watch? ಕಲರ್ ಗೆಸ್ ಮಾಡಿ. Black. Yes, ಅಂತ black. Is it black? No, you need to choose. Purple. Red. Orange. Grey. White. Huh? Ooh. See side. Side. It's not white, it is ರೋಸ್ ಗೋಲ್ಡ್. rose gold, na? Put it onto your hand. Put it your right hand. Right hand. Yeah, or left hand, anywhere you feel like. You'll have to tighten it. How is it, Daddy? Yes, nice. ಅಷ್ಟೇ ರಿಯಾಕ್ಷನ್ಸ್. ನಾನು ಚಿನ್ನಿ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ಐ ಲವ್ ಯು ಚಿನ್ನಿ ಅಂತೆಲ್ಲ ಹೇಳ್ತಿದ್ದೆ. ಡೇಂಜರಸ್ ಫೆಲ್ಲೋ ಅಂದ ಅರ್ಥ. Why you paid 6K for this? Not worth 6K and all. Easily. You liked it? Yeah, but I have already two, no, with the metal strap. ಡೇಸಿಂದ ಆ್ಯಕ್ಚುಲಿ 3-4 ಸ್ಪೂನ್ ಆಲ್ರೆಡಿ ಒಟ್ಟೋಗಿದೆ. ವಿಡಿಯೋ ಮಾಡ್ಕೊಳ್ಳೋದು ಮರ್ತ್ಬಿಟ್ಟಿದ್ವಿ. ಹೌ ಇಸ್ ಇಟ್? ಪೈನಾಪಲ್ ಕೇಸರಿ ಬಾತ್. ನೈಸ್, ಥ್ಯಾಂಕ್ ಯು. ನೀವು ತಿನ್ನಲ್ವಾ? ಹಿಂಗೆ ಆಟಾಡ್ತಾರಿ ಮನೇನ ಹಿಂಗೆ ಗೋಡೌನ್ ಮಾಡು ಆಯ್ತಾ, ರಜಾ ಹಾಕ್ಕೊಂಡು. ಕೆಳಗಡೆ ಗೋಡನ್ ಮಾಡಿದ್ದಾರೆ, ಪಾರ್ಕಿಂಗ್ ಲಾಟ್. ಅಯ್ಯೋ ರಾಮ, ಇದೆಲ್ಲ ಏನು ಫಾರೆಸ್ಟ್ ಇದು? ಓಕೆ, ಅದು ಫಾರೆಸ್ಟು, ಇದು ನಿಮ್ಮ ಸ್ಕೂಲ್ ಮುಂದೆ ಸ್ಕೂಲ್ ಬಸ್ ಇದೆ. ಇದೆಲ್ಲ ಏನು ಗೋಡೌನಾ? ಇದು ಪಾರ್ಕಿಂಗ್. ಅದೆಲ್ಲ ಪಾರ್ಕಿಂಗು. ಬರೀ ಇದೇ ಮಾಡು, ಊಟ ಮಾಡಬೇಡ, ತಿನ್ಬೇಡ, ಸ್ಕೂಲ್ಗೆ ಹೋಗ್ಬೇಡ. ಮಳೆ ಬಂದರೆ ಇದು ಒಳಗಡೆ ಬೀಳಲ್ಲ. ಓಕೆ ಬಳೆ. ಸೊ ಕೇಸರಿ ಬಾತ್ ಇಸ್ ರೆಡಿ ಆ್ಯಂಡ್ ಟೊಮೆಟೊ ಬಾತು ದಪ್ಪ ಹಂಚು ಮುಚ್ಚಿಬಿಟ್ಟಿದ್ದೀನಿ. ಸೊ ಟೊಮೆಟೊ ಬಾತ್ ಇಸ್ ಆಲ್ಸೋ ರೆಡಿ.
ಗಿವ್ ಹಿಮ್ ಫಾರ್ ಟೇಸ್ಟ್. ವಿನುತಾ ಹೋಟ್ಲಿಂದ ಟೊಮೆಟೊ ಬಾತ್. ಯಾವ ಹೋಟ್ಲಿಂದ? ವಿನುತಾ ಹೋಟ್ಲಿಂದ ಟೊಮೆಟೊ ಬಾತ್. ಮೀನು ಕ್ಲಿಪ್ಸ್ ಸಾಕಾಗಿದೆ. ನಿಜ ಹೇಳಿ. ತಿನ್ನು. ಆಯ್ತು, ನೀವು ತಿನ್ನಿ, ಇನ್ನೊಂದು ತಿನ್ನಿ. ಕೇಸರಿ ಭತ್ತ ಇದ್ದ ಖಾರ, ಇದು ಸ್ವೀಟ್, ಅದು ಖಾರ ಆಗಿದೆ, ಸಕ್ಕತ್ತಾಗಿದೆ. ಫಸ್ಟ್ ಯಾವುದು? ಖಾರ ಅಂದರೆ ಇದೆ. ಯು ಲೈಕ್ ಇಟ್? ಯಾ, ವೆರಿ ಮಚ್. ಒಂದು ತಿನ್ನು ನೋಡು. ಪೀಸ್ ಒಂದು ಮಿಸ್ಸಿಂಗು. ನೀನು ಸೋಮವಾರ ಯಾಕೆ ಕೊಟ್ಟಿದ್ಯಾ? ಬಾಯ್ಲಿ ಪಾಪ. ನೋಡು ಮಮ್ಮಿ. ಭೈರವ್, ಪ್ಲೀಸ್. ಇಟ್ಸ್ ಅ ಬರ್ತ್ಡೇ. ಪ್ಲೀಸ್. ಅಪ್ಪಸ್ ಬರ್ಡೇ. ಯು ಶುಡ್ ಈಟ್. ಯು ಶುಡ್ ಈಟ್. ದಟ್ಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಅಲ್ವಾ ಚಿನ್ನಿ? ಯಾ. ಇನ್ನು ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ, ಸೊ ಬ್ರಂಚ್ ಮಾಡಿ ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಶ್ರೀ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬಸವನಗುಡಿಲಿ ಇರುವಂಥದ್ದು. ತುಂಬ ಜನ ಬೆಂಗಳೂರಲ್ಲಿರುವಂಥವ್ರಿಗೆ ಅಥವಾ ಆಲ್ ಓವರ್ ಕರ್ನಾಟಕ ಇರೋರಿಗೆ ಈ ದೊಡ್ಡ ಗಣಪತಿ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಸವನಗುಡಿಲಿರೋದು. ಇಲ್ಲಿ ಫೇಮಸ್ ಏನು ಅಂತ ಹೇಳಿದರೆ ಕಡಲೆಕಾಯಿ ಪರಿಷೆ ತುಂಬ ಫೇಮಸ್ಸು. ನಾನು ಒಂದು ಸತಿಗೂ ಹೋಗಿಲ್ಲ ಇಲ್ಲಿದ್ರೂ, ಬಟ್ ನಮ್ಮ ಮನೆಯವ್ರು ತುಂಬ ಸತಿ ಕಡಲೆಕಾಯಿ ಪರಿಷೆ ಆಗಿರ್ಬೋದು ಎಲ್ಲ ಕಡೆ ತುಂಬ ಓಡಾಡಿದ್ದಾರೆ ಬಸವನಗುಡಿಲಿ. ಬಿಕಾಸ್ ಅವ್ರ ಕಾಲೇಜೆಲ್ಲ ಇದ್ದಿದ್ದಲ್ಲಿ, ಸೊ ಅದನ್ನೇ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು. ಭೈರವ್ ಕೂಡ ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ದ. ಇನ್ನು ಅಚ್ಚುನ ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ವಿ. ಸೊ ಒಂದು ರೀತಿ ಆಲ್ಮೋಸ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ಒಟ್ಟಿಗೆ ಹೋಗಿ ವಿತೌಟ್ ಎನಿ ಸ್ಟ್ರೆಸ್ ಬಂದಿರೋದು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಯೂಶ್ವಲಿ ಮಕ್ಳನ್ನ ಕರ್ಕೊಂಡು ಹೋದಾಗ ಅವ್ರನ್ನ ನೋಡ್ಕೋ, ಅವ್ರನ್ನ ಇದು ಮಾಡು ಅನ್ನೋ ಥರ ಇರುತ್ತೆ. ಬಟ್ ಇವಾಗ ಹೋದಾಗ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಮಾತಾಡಿಕೊಂಡು ಅವ್ರವ್ರ ಮೆಮೊರೀಸ್ ಎಲ್ಲ ಪ್ರತಿಯೊಂದು ರೋಡಲ್ಲೂ ಇರುತ್ತಲ್ಲ ಮೆಮೊರೀಸು, ಅದನ್ನೆಲ್ಲ ಮಾತಾಡ್ಕೊಂಡು ಹೋದ್ವಿ. ಇನ್ನು ದೊಡ್ಡ ಗಣಪತಿ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದಂಥದ್ದು ಶ್ರೀ ಬಂಡಿ ಮಾಕಾಳಮ್ಮ ದೇವಸ್ಥಾನಕ್ಕೆ. ಅಲ್ಲೇ ಪಕ್ಕದ ರೋಡಲ್ಲೇ ಇದೆ ಅಲ್ವಾ, ಮತ್ತು ಆಷಾಢ ಮಾಸ ಕೂಡ ಇವಾಗ. ಸೊ ದೇವಿ ದೇವಸ್ಥಾನಗಳನ್ನ ಹೋಗಬೇಕು ಅಂತ ಹೇಳ್ತಾರೆ ಈ ಒಂದು ಆಷಾಢ ಮಾಸದಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯವರು ಸರಿ ಆಯಿತು ಹೋಗಿ ಬರೋಣ ಅಲ್ಲಿಗೂ ಅಂತ ಹೇಳಿದ್ರು. ಮತ್ತು ಮಂಡೇ ಆಗಿದ್ದರಿಂದ ತುಂಬ ರಶ್ ಕೂಡ ಏನಿರಲಿಲ್ಲ, ಜನ ಮೀಡಿಯಮ್ ಆಗಿ ಇದ್ದರು. ಸೊ ಹಾಗಾಗಿ ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಾಂದರೆ ಯೂಶ್ವಲಿ ತುಂಬ ರಶ್ ಇರುತ್ತೆ ಈ ಒಂದು ದೇವಸ್ಥಾನ. ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಒಂದು ಶುಕ್ರವಾರ ಮಂಗಳವಾರ ಹೋಗ್ತಿದ್ದೆ ನಾನು. ಸೊ ಆವಾಗ ನೋಡಿದ್ದೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲೂ ಈ ಟೈಮಲ್ಲಿ ಕೇಳಬೇಕಾ, ಹಾಗಾಗಿ ಸರಿ ಆಯಿತು ಹೆಂಗೋ ಬಂದಿದ್ದೀವಲ್ಲ. ನಾವು ಹೋಗೋಷ್ಟೊತ್ತಿಗೆ 8 ಗಂಟೆ ಹತ್ತತ್ರ ಆಗೋಗಿತ್ತು. ಸೊ ಹಾಗಾಗಿ ಜನ ಕೂಡ ಕಮ್ಮಿ ಇದ್ದರು. ಚೆನ್ನಾಗಿ ದರ್ಶನ ಆಯಿತು ಅಮ್ಮನವ್ರದ್ದು. ಆ್ಯಂಡ್ ಆಷಾಢ ಮಾಸ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿ ತುಂಬ ಜನ ಭಕ್ತಾದಿಗಳಿದ್ರು. ಸೋಮವಾರ ಆದರೂ ಕೂಡ ತುಂಬ ಜನ ಬಂದಿದ್ದರು. ಅವ್ರದ್ದು ಅದೇ ಕಾನ್ಸೆಪ್ಟ್ ಅನಿಸುತ್ತೆ. ಇನ್ನು ಮಂಗಳವಾರ ತುಂಬ ರಶ್ ಇರುತ್ತೆ, ಟೈಮ್ ಇದ್ದಾಗ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಮೈಸೂರಲ್ಲೂ ಕೂಡ ಅಷ್ಟೇ ಅಮ್ಮನವ್ರ ದರ್ಶನಕ್ಕೆ ತುಂಬ ಜನ ಕ್ಯೂ ಇರ್ತಾರೆ. ಸೊ ನನಗೆ ಯೂಶ್ವಲಿ ಅದೇ ರೀತಿ ಅಂತ ಅನಿಸುತ್ತೆ. ತುಂಬ ರಶ್ ಇದ್ದಾಗ ಹೋಗಿ ನುಗ್ಗಲ್ಲಿ ಹೋಗೋ ಬದಲು ಈ ರೀತಿ ಬಿಡು ದಿನಗಳೆಲ್ಲ ಹೋದಾಗ ಅಮ್ಮನವ್ರ ದರ್ಶನ ಕೂಡ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಗಡಿಬಿಡಿ ಅಂತ ಅನಿಸೋದಿಲ್ಲ. ಯೂಶ್ವಲಿ ನಾವು ಪ್ರತಿ ಸತಿ ಹೋದಾಗಲೂ ತುಂಬ ರಶ್ ಇರ್ತಿತ್ತು ಈ ದೇವಸ್ಥಾನದಲ್ಲಿ. ಸ್ಪೆಷಲ್ ಎಂಟ್ರಿ ಅಂತಲೇ ಹೋಗ್ತಾಯಿದ್ವಿ. ಬಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಿರೋದು. ಈ ಒಂದು ದೇವಸ್ಥಾನದಲ್ಲಿ ತುಂಬ ವಿಶೇಷತೆ ಇದೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಾಗಿದ್ದೆ ಹತ್ತತ್ರ ಒಂದು ವರ್ಷದ ಹಿಂದೆ ಅಂತ ಅನಿಸುತ್ತೆ. ಶ್ರೀ ಬಂಡಿ ಮಾಕಾಳಮ್ಮ ಟೆಂಪಲ್ ಇದೆ ಅಂತ ಹೇಳಿ. ಸೊ ಹೀಗೆ ಯಾರೋ ಗೊತ್ತಿದ್ದವರು ಹೇಳಿದಂಥದ್ದು ತುಂಬ ವಿಶೇಷ ಇದೆ, ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದರು. ಸೊ ಹಾಗಾಗಿ ಆವಾಗ ಒಂದು ಸತಿ ಹೋಗಿದ್ದಷ್ಟೇ. ಬಟ್ ಅದಾದಮೇಲೆ ಹೋಗಬೇಕಂತ ಅನಿಸಿಲ್ಲ. ಬಟ್ ಇತ್ತೀಚೆಗೆ ಯಾಕೋ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಈಗ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಹೇಳ್ತಾರಲ್ಲ, ಏನೋ ಮಾಡಿಸಿದ್ದಾರೆ ಅನ್ನುವಂಥದ್ದೆಲ್ಲ, ಆ ಥರದ್ದು ಏನಾದರೂ ನಂಬಿಕೆಗಳಿತ್ತು ಅಥವಾ ಆ ಥರದ್ದು ಏನಾದರೂ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಅದನ್ನು
ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಅಥವಾ ದೃಷ್ಟಿ ತೆಗೆಯೋದು ಅಂತ ಏನು ಹೇಳ್ತೀವಿ ನಾವು, ಅದನ್ನು ಇಲ್ಲಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಇದ್ರದ್ದು ಆ್ಯಕ್ಚುಲಿ ಕಿಟ್ ಕೂಡ ಕೊಡ್ತಾರೆ ಹೊರಗಡೆ. ಅದನ್ನು ಇಲ್ಲಿ ತೊಗೊಂಡು ಬಂದು ಕೊಟ್ಟರೆ ಇವರು ಆ ನಿಂಬೆಹಣ್ಣಿಂದ ನೆಗೆಟಿವ್ ಎನರ್ಜಿ ಏನಿದೆ ಅಥವಾ ನೆಗೆಟಿವ್ ಥಾಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಒನ್ ವೇ ಆಫ್ ಈವಿಲ್ ಐ ಏನಿದೆ ಅದನ್ನು ತೆಗೆಯೋದಕ್ಕೆ ಅಂತಲೇ ಹೇಳ್ಬೋದು. ಬಟ್ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಏನು ಅಂತ ಗೊತ್ತಿಲ್ಲ. ದೇವಸ್ಥಾನದ ಪ್ರದಕ್ಷಿಣೆ ಹಾಕಬೇಕಾದಾಗಲೇ ನಮಗೆ ಈ ಥರ ಒಂದು ಸಿಗುತ್ತೆ ಅಲ್ಲಿ. ಸೊ ಅಲ್ಲಿ ಸುಮ್ಮನೆ ಅದನ್ನು ಮಾಡಿಸ್ಬಿಟ್ಟು ಹೋಗಬೇಕು ಅಷ್ಟೇ. ಆಮೇಲೆ ಕಾಲು ತೊಳ್ಕೊಂಡು ದೇವಿ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಬೇಕಾದವ್ರು ಮಾಡಿಸ್ಬೋದು, ಎಲ್ಲರೂ ಬಂದವರೆಲ್ಲ ಮಾಡಿಸ್ಬೇಕು ಅನ್ನೋಂಥದ್ದು ಏನಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಈ ಥರದ್ದು ನೋಡಿದ್ದು. ಸೊ ನಾನು ಮಾಡಿಸ್ಕೊಳ್ಳಲ್ಲ, ನಮ್ಮ ಮನೆಯವ್ರಿಗೆ ಸರಿ ನಿಮಗೆ ದೃಷ್ಟಿ ತೆಗೆಸ್ಕೊಳ್ಳಿ, ಬಿಕಾಸ್ ನನಗೆ ಅದು ಏನು ಯಾಕೆ ಏನು ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಾನು ಯೂಶ್ವಲಿ ಮಕ್ಕಳಿಗೆ ಹೇಗೆ ದೃಷ್ಟಿ ತೆಗಿತಾರೆ ಅದೇ ರೀತಿ ಅಂತ ನನಗೆ ಅನ್ನಿಸ್ತು ಅಲ್ಲಿ ನೋಡಿ. ಸೊ ಅದೇ ರೀತಿ ಇಲ್ಲಿ ನಿಂಬೆಹಣ್ಣಲ್ಲಿ ಅವರು ದೃಷ್ಟಿನೂ ತೆಗಿಳ್ತಾ ಇದ್ದಾರೆ. ಸೊ ತುಂಬ ಜನ ನೋಡಿದೆ ನಾನು, ತುಂಬ ಜನ ನಂಬಿಕೆ ಇಟ್ಟು ಈ ರೀತಿ ದೃಷ್ಟಿನ ತೆಗೆಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಫೈನಲಿ ಅಮ್ಮನವ್ರ ದೇವಸ್ಥಾನ ಕೂಡ ಚೆನ್ನಾಗಿ ದರ್ಶನ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ವಾಪಸ್ ಹೊರಟ್ವಿ. ಆಮೇಲೆ ಬರ್ತಾ ಹಾಗೆ ಕೇಕ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಮನೆಯವ್ರು ಕೇಕ್ ಏನೋ ಬೇಡ ಬಾ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ನಾನು ಚಿಕ್ಕ ಮಕ್ಕಳ ಹಾಗೆ ಹಿಂಗೆ ಅಂತ. ಬಟ್ ಈ ವರ್ಷ ಏನಪ್ಪ ಕೇಕ್ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಸಾಕು ಪ್ರಸಾದ ಎಲ್ಲ ತಿಂದಿದ್ದೀವಿ, ಹೊಟ್ಟೆ ಎಲ್ಲ ತುಂಬಿದೆ, ಕೇಕ್ ಎಲ್ಲ ಬೇಡ ಏನೋನು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಆಯಿತು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬಟ್ ನಾವು ಮನೆಗೆ ಬಂದಾದ್ಮೇಲೆ ಒಂದು ಸರ್ಪ್ರೈಸ್ ಅಂತ, ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು, ಏನು ಮಾಡ್ತಿದ್ಯಾ, ಏನು ಸ್ಪೆಷಲ್ ಅಂತ ಕೇಳಿ. ಸೊ ನಾನು ಬರ್ತೀನಿ ಅಂತ ಹೇಳಿ ಅವರು ಬರ್ತಾ ಹಾಗೆ ಕೇಕ್ ಕೂಡ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂದ್ಬಿಟ್ಟು ನಾನು ಅದೇ ಅಂದ್ಕೊಂಡೆ, ಈ ಸತಿ ಕೇಕು ಅವ್ರ ಫ್ರೆಂಡ್ ಕಡೆಯಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಅಂತ ಅಂದ್ಕೊಂಡು ಸೊ ಒಂದು ಕಾಫಿ ತೊಗೊಂಡು ಕುಡಿದು ಆಮೇಲೆ ಹಾಗೆ ಮನೆಯಲ್ಲಿ ಮತ್ತೆ ಇನ್ನೇನು ಹೋಗಿ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಒಂದು ವೆಜ್ ಕೊಲ್ಹಾಪುರಿ ಮತ್ತು ಪನ್ನೀರ್ ಕಡಾಯಿನ ತೊಗೊಂಡು ಮನೆಗೆ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಕಟ್ ಮಾಡೇ ಬಿಟ್ಟು ಕಟ್ ಮಾಡೋದು ತೆಗಿದೆ ಇಲ್ಲ. Happy birthday. No, Bhairav. No, mommy. No, mommy. Bhairavika. Okay, mommy, come. ಚಿಕ್ಕದು ಅಮ್ಮ. ಮಗ ಐಸ್ ಕೇಕ್ ಅಂತ ಈ ಕೇಕ್ ಚೆನ್ನಾಗಿದೆ. ಐಸ್ ಕೇಕ್ ತಿಂದು ಹ್ಯಾಪಿ ಬರ್ತ್ಡೇ. Thank you. ಕ್ರೀಮ್ ಇದೆ ಸ್ವಲ್ಪ. ಥ್ಯಾಂಕ್ ಯು. Bhairav ನಿಂಗೆ. Happy to you ಅಪ್ಪ. ಸೊ ಫೈನಲಿ ಈ ರೀತಿ ಇತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಹ್ಯಾಪಿ ಬರ್ತ್ಡೇ ಟು ಯು.